ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ನನ್ ಮಗಳು ಹಚ್ಕೊಂಡಿದ್ದಾಳಲ್ಲ ಅಂತ ನಾನ್ ಸುಮ್ನಿದ್ರೆ ಈ ಪಿಟಿ ಮಾಸ್ಟರ್ದ ಯಾಕೋ ಅತಿ ಆಯ್ತು. ಇವರು ಪದೇ ಪದೇ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ಸೋದಲ್ದೆ ಹೋಗಿ ಹೋಗಿ ಆ ಭೀಮಾಂಬಿಕಾ ಜೊತೆ ಕಳ್ಸಿದ್ದಾರೆ. ನಾನ್ ಸುಮ್ನೆ ಇರಬಾರ್ದು, ಅವ್ರಿಗೆ ಸರಿಯಾಗಿ ಬೈಬೇಕು. ಅವ್ರನ್ನ ನಂಬೋ ಹಾಗೆ ಇಲ್ವಲ್ಲ. ವಿಕ್ರಾಂತ್ ಅವ್ರಿಗೆ ಫೋನ್ ಮಾಡಿದ್ರೆ ಸಿಗ್ತಾರೆ ಅನ್ಸುತ್ತೆ. ಬ್ರದರ್, ಏನ್ ಯೋಚನೆ ಏನಿಲ್ಲ, ಬನ್ನಿ ಮನೆಗೆ ಹೋಗೋಣ. ಓ, ಪಲ್ಲವಿ ಅವರು ಮಾತಾಡಿ ಮಾತಾಡಿ, ನಾನು ಹೋಗ್ತೀನಿ. ಅದ್ರಲ್ಲೇನಿದೆ, ಪಲ್ಲವಿ ಅವ್ರು ತಾನೆ, ನಿಂತ್ಕೊಳ್ಳಿ. ಹಾ ಪಲ್ಲವಿ ಅವರೇ. ವಿಕ್ರಾಂತ್ ಅವರೇ, ಮ್ಯಾಜಿಕ್ ಮಾಸ್ಟರ್ ಇದಾರ ಅಲ್ಲಿ? ಹಾ ಇದ್ದಾರೆ. ಫೋನ್ ಕೊಡಿ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿದೆ. ಅಲ್ಲ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಮತ್ತಿನೇನು, ನನ್ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗೋದಿಕ್ಕೆ ಅವ್ರು ಯಾರು? ಫೋನ್ ಕೊಡಿ, ಹೇಳ್ತೀನಿ ಅವ್ರಿಗೆ. ಅಪ್ಪ ಮ್ಯಾಜಿಕ್ ಮಾಸ್ಟ್ರು, ಪಲ್ಲವಿ ಅಲ್ಲ, ಅನು ಅವರಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಓ, ಪಕ್ಕದಲ್ಲೇ ಇದ್ದಾರಾ? ಲೌಡ್ ಸ್ಪೀಕರ್ ಆನ್ ಮಾಡಿ. ಹಾ ಹಾ, ಓಕೆ, ಮಾತಾಡಿ. ಅಲ್ಲ, ನೀವೇನ್ ಅನ್ಕೊಂಡಿದ್ದೀರಾ? ನನ್ ಮಗಳನ್ನ ಆಚೆ ಕರ್ಕೊಂಡು ಹೋಗೋ ರೈಟ್ಸ್ ಯಾರು ಕೊಟ್ಟಿದ್ ನಿಮ್ಗೆ? ಮಾತಾಡಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸೈಲೆಂಟ್ ಆಗಿದ್ಬಿಟ್ರೆ? ಪಲ್ಲವಿ ಅವರೇ, ಹೋಗ್ಲಿ ಬಿಡಿ, ಯಾಕೆ ಇಷ್ಟು ಕೋಪದಲ್ಲಿದ್ದೀರಾ? ಯಾಕೆ ಹೀಗೆಲ್ಲ ಬೈತಾ ಇದ್ದೀರಾ? ನಿಮಗ್ ಗೊತ್ತಾಗಲ್ಲ ವಿಕ್ರಾಂತ್ ಅವರೇ, ಸುಮ್ನಿರಿ ನೀವು. ಅವತ್ ನೋಡಿದ್ರೆ ಬೇಡ ಬೇಡ ಅಂದ್ರೂ ಹೋಗಿ ಐಸ್ ಕ್ರೀಮ್ ಕೊಡ್ಸ್ ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ಊಟ ಕೊಡ್ಸೋ ನೆಪದಲ್ಲಿ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ, ಊಟ ಕೊಡ್ಸೋದ್ರಲ್ಲಿ ಏನ್ ತಪ್ಪಿದೆ ಅಂತ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಬೈತಾ ಇದ್ದೀರಾ? ಇಟ್ಸ್ ಓಕೆ. ಆಕ್ಚುಲಿ ತೇಜು ನನ್ನ ಹತ್ರ ಹೇಳ್ದ, ಸ್ಕೂಲಲ್ಲಿ ನಾನು ಊಟ ಮಾಡ್ಬೇಕಾದ್ರೆ ಲಂಚ್ ಬಾಕ್ಸ್ ಕೆಳಗೆ ಬಿದ್ದು ಊಟ ಎಲ್ಲ ಚೆಲ್ಲೋಯ್ತಂತೆ. ಅದಕ್ಕೆ ಪಾಪ ಕರ್ಕೊಂಡು ಹೋಗಿ ಊಟ ಕೊಡಿಸ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ನೋಡಿ ಪಲ್ಲವಿ ಅವರೇ, ಇವ್ರು ನನಗೆ ತುಂಬಾ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಸ್ಪಂದಿಸ್ತಾರೆ, ಹೆಲ್ಪ್ ಮಾಡ್ತಾರೆ. ಅಲ್ಲ, ನೀವು ಇಷ್ಟಕ್ಕೆಲ್ಲ ಏನೋ ಆಗೋಗಿರೋ ಹಾಗೆ ಕೂಗಾಡಿದ್ರೆ ಹೇಗೆ ಹೇಳಿ? ಹಾಗಲ್ಲ ವಿಕ್ರಾಂತ್ ಅವ್ರೆ, ಆಚೆ ಹೋದಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಹೇಳಿ? ನಾನು ಹೇಳ್ದೆ ಅಲ್ವಾ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅನು ವಿಷಯದಲ್ಲಿ ಹಾಗೆಲ್ಲ ಹೆಚ್ಚು ಕಡಿಮೆ ಆಗಕ್ ಬಿಡ್ತಾರ ಅವರು? ಅವ್ರ ಮನ್ಸು ಮಗು ತರ. ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಅಯ್ಯೋ ಅಂತಾರೆ. ಈಗ ನಮ್ ವಿಷಯನೇ ತಗೊಳ್ಳಿ, ನಾವಿಬ್ರು ಒಂದಾಗಕ್ಕೆ ಮುಖ್ಯವಾದ ಕಾರಣನೇ ಅವರು. ಪ್ಲಾನ್ ಮಾಡಿದ್ದೆ ಅವರು. ಅದು ಒಂದಕ್ಕೆ ಸುಮ್ನೆ ಇರೋದು, ಇಲ್ಲಾಂದ್ರೆ ಹುಡ್ಕೊಂಡ್ ಮನೆ ಹತ್ರ ಬರ್ತಿದ್ದೆ. ಅಲ್ಲ, ಎಲ್ಲಿ ಅವರು ಮಾತೇ ಆಡ್ತಿಲ್ಲ? ನೀವ್ ಈ ತರ ಸಿಟ್ಟಲ್ಲಿ ಬೈತಾ ಇದ್ರೆ ಅವ್ರು ಏನ್ ಮಾತಾಡ್ತಾರೆ ಹೇಳಿ? ಅಷ್ಟೇ ಭಯ ಇರೋರು ಮತ್ತೆ ಹೇಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ? ಹೋಗ್ಲಿ ಬಿಡಿ, ನೀವೀಗ ಬೇಜಾರಾಗ್ಬೇಡಿ. ನಾನು ಅವ್ರಿಗೆ ಹೇಳ್ತೀನಿ, ನೀವೆಲ್ಲೂ ಕರ್ಕೊಂಡು ಹೋಗ್ಬಿಡಿ ಅಂತ. ಸರಿ, ಊಟ ಆಯ್ತಾ? ಇನ್ನೂ ಮಾಡಿಲ್ಲ. ಯಾಕೆ ಮಾಡ್ಲಿಲ್ಲ? ಲೇಟ್ ಆಯ್ತು ತಾನೆ? ಊಟಕ್ಕೆ ಅಂತ ಹೋದಾಗ ಈ ವಿಚಾರ ಗೊತ್ತಾಗಿ ಸಿಟ್ ಮಾಡ್ಕೊಂಡು ಎದ್ದು ಬಂದೆ. ಇಷ್ಟಕ್ಕೆಲ್ಲ ಯಾರಾದ್ರೂ ಸಿಟ್ ಮಾಡ್ಕೋತಾರ ಪಲ್ಲವಿ ಅವರೇ? ಊಟ ಬಿಡ್ತಾರ? ಹೋಗಿ ಊಟ ಮಾಡಿ. ಅನುಗ್ ಬೇಜಾರಾಗಲ್ವಾ? ಅಲ್ಲ, ನಾನು ಅನುಗ್ ಹೇಳ್ಬಿಡ್ಲಾ ನಮಗ್ ಮದ್ವೆ ಫಿಕ್ಸ್ ಆಗಿದೆ ಅಂತ? ಅನುಗೆ ನಾವಿಬ್ರು ಮದ್ವೆ ಆಗ್ತಿರೋ ವಿಷಯ ಈಗ್ಲೇ ಗೊತ್ತಾಗೋದ್ ಬೇಡ. ಯಾಕೆ? ಅಲ್ಲ, ಅದು ಮಕ್ಕಳು ಇನ್ನೂ ಗೊತ್ತಾಗೋದಿಲ್ಲ. ಸ್ಕೂಲಲ್ಲಿ ಎಲ್ಲರ ಹತ್ರ ಹೇಳ್ಕೊಂಡ್ ಬಿಡ್ತಾರೆ. ಅಲ್ಲಿ ಸ್ಕೂಲಲ್ಲಿ ಪಾಪ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದು ಬೇಡ ಅಂತ ಅಷ್ಟೇ. ನೀವ್ ಹೇಳೋದು ಸರಿನೇ. ಸರಿ, ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳಿ. ಗುಡ್ ನೈಟ್. ಸರಿ, ಗುಡ್ ನೈಟ್.
ತನುಗೇನಾದ್ರೂ ಪಲ್ಲವಿ ಮದುವೆ ಆಗ್ತಾ ಇರೋದು ವಿಕ್ರಾಂತ್ ಅಂತ ಗೊತ್ತಾದ್ರೆ ಹಠ ಹಿಡಿತಾಳೆ, ನನ್ನ ಹೆಸರು ಹೇಳ್ತಾಳೆ. ಅದಕ್ಕೆ ಈ ಲಾಕ್. ನೋಡಿದ್ರಾ ಹೇಗೆ ಕೂಗಾಡ್ತಾರೆ ಅಂತ? ಕೇಳಿಸ್ಕೊಂಡೆ. ಅಲ್ಲ, ಅವರೆಷ್ಟೆಲ್ಲ ಮಾತಾಡ್ತಿದ್ರು, ಅಷ್ಟು ಜೋರಾಗಿ ಕೂಗಾಡ್ತಿದ್ರು, ನೀವು ಒಂದು ಮಾತು ಆಡ್ಲಿಲ್ವಲ್ಲ? ನೀವು ಮಾತಾಡ್ತಿದ್ದಕ್ಕೆ ಇನ್ನೂ ಜೋರ್ ಮಾಡಿದ್ದವರು. ನೀವು ಮದುವೆ ಆಗ್ತಿರೋ ಹುಡುಗಿರ ಹತ್ರ ಯಾಕೆ ಕಿರಿಕಿರಿ ಅಂತ ಬೈದ್ರೆ ಬೈಕೊಳ್ಳಿ ಬಿಡಿ. ನನ್ನ ಗೆಳೆಯನ್ಗೋಸ್ಕರ ಅಷ್ಟು ಮಾಡಲ್ವಾ? ಬನ್ನಿ. ಈ ಸಲ ಯಾರನ್ನೂ ಬಿಡಬಾರ್ದು. ಮರಿದೆ ಈ ನೆಂಟ್ರು ಇಸ್ಟ್ರು ಎಲ್ರೂ ಕರಿಬೇಕು. ಅದಕ್ಕೂ ಮೊದಲು ಲೀಸ್ಟ್ ಮಾಡ್ಕೊಂಬಿಡೋದು ಒಳ್ಳೆಯದು. ಹೆಂಗಸರಿಗೆಲ್ಲ ಸೀರೆ ತರಬೇಕು, ಗಂಡಸರಿಗೆ ಪಂಚೆ ಶಲ್ಯ ತರಬೇಕು. ಹೌದು, ಗಿಫ್ಟಿಗೆ ಏನ್ ತರೋದು? ಏನೋ ಮರೀತಿದ್ದೀನಲ್ವಾ? ಏನೋ ಅಯ್ಯೋ, ಮದುವೆ ಮಂಟಪನೇ ಬುಕ್ ಮಾಡ್ಲಿಲ್ವಲ್ಲ? ಓಕೆ, ಇಷ್ಟೊತ್ತಲ್ಲಿ ಇವ್ರು ಯಾಕೆ ಎಲ್ಲಿದ್ದಾರೆ? ಅಮ್ಮ, ವಿಕ್ರಾಂತ್, ಗಂಟೆ 11 ಆಯ್ತು. ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮದ್ವೆದೆಲ್ಲ ಲೀಸ್ಟ್ ಮಾಡ್ಕೊಂಡು ಕೂತಿದ್ದೆ ಕಣೋ.